Hello dear students, I heartily welcome to this class again. Dear students, we already studied about the first prose of our SL is the lighthouse. I hope you understood that lesson very well. So now we are going to deal with the first poem of our SL is The Rainbow written by Christiana Rossetti. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈಗ ಆಲ್ರೆಡಿ ಯಾವುದರ ಬಗ್ಗೆ ಕಲ್ತೀರಿ? ನಮ್ಮ 6th ಕ್ಲಾಸಿನ ಪ್ರಥಮ ಪಾಠವಾದಂತಹ ಲೈಟ್ ಹೌಸ್ ಬಗ್ಗೆ ಕಲ್ತೀರಿ. ಇವತ್ತಿನ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡಬಹುದಾದಂತಹ ಪೋಯಮ್ ಯಾವುದು ಅಂತಂದ್ರೆ ದ ರೇನ್ಬೋ. ಇದು ನಮ್ಮ ಇಂಗ್ಲಿಷ್ ಭಾಷೆಯ ಪ್ರಥಮ ಪದ್ಯವಾಗಿದೆ. ಇದನ್ನು ಬರೆದವರು ಯಾರು ಅಂತಂದ್ರೆ ಕ್ರಿಸ್ಟಿಯಾನಾ ರೊಸೆಟ್ಟಿ. ಡಿಯರ್ ಸ್ಟೂಡೆಂಟ್ಸ್, we learn about the rainbow poem. Before we are going to study about this poem, we must learn about the poet. Who is the poet of our poem? She is none other than Christiana Rossetti. So now we are going to deal with the autobiography of our poet. So now we are going to deal with the poet's autobiography. Here the Christiana Rossetti's autobiography. So now we are going to study about this. On December 5, 1830, Christiana Rossetti was born in London, England, one of 4 children of Italian parents. Her father was the poet Gabriele Rossetti. Her brother Dante Gabriel Rossetti also became a poet and painter. Rossetti's first poems were written in 1842 and printed in the private press of her grandfather. ಇಲ್ಲಿ ನಾವು ನೋಡಬಹುದು ಏನು ಕ್ರಿಸ್ಟಿಯಾನಾ ರೊಸೆಟ್ಟಿ ಅವರ ಒಂದು ಸ್ವಲ್ಪ ಮಟ್ಟಿನ ಪರಿಚಯವಿದೆ. ಇಲ್ಲಿ ಏನಂತಂದ್ರೆ ಅವ್ರು ಎಲ್ಲಿ ಹುಟ್ಟಿದ್ರು, ಅವ್ರ ಫಾದರ್ ಯಾರು, ಅವ್ರ ಬ್ರದರ್ ಯಾರು, ಅವ್ರು ಏನಾಗಿದ್ರು, ಇವರ ಪ್ರಥಮ ಪದ್ಯ ಯಾವಾಗ ಪಬ್ಲಿಷ್ ಆಯಿತು ಅನ್ನೋದರ ಕುರಿತಾಗಿ ಇಲ್ಲಿ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡೋಣ. ಸೊ ಹಿಯರ್ ದ ಕ್ರಿಸ್ಟಿಯಾನಾ ರೊಸೆಟ್ಟಿ ವಾಸ್ ಬಾರ್ನ್ ಆನ್ 5 ಡಿಸೆಂಬರ್ 1830 ಲಂಡನ್ ಇನ್ ಇಂಗ್ಲೆಂಡಿನ ಲಂಡನ್ನಲ್ಲಿ 5 ಡಿಸೆಂಬರ್ 1830 ಕ್ರಿಸ್ಟಿಯಾನಾ ರೊಸೆಟ್ಟಿ ಅವರ ಜನನ ಆಗ್ತೈತಿ. ನೆಕ್ಸ್ಟ್, ಒನ್ ಆಫ್ 4 ಚಿಲ್ಡ್ರನ್ ಆಫ್ ಇಟಾಲಿಯನ್ ಪೇರೆಂಟ್ಸ್. ಈಕೆಯ ತಂದೆ ತಾಯಿಗಳು ಎಲ್ಲಿಯವರು ಅಂತಂದ್ರೆ ಇವರು ಇಟಾಲಿಯನ್ ಆಗಿದ್ದರು, ಅಂದರೆ ಇವರು ಇಟಲಿಯಿಂದ ಬಂದವರಾಗಿದ್ದರು. ಸೊ ಈಕೆಯ ತಂದೆ ತಾಯಿಗಳಿಗೆ 4 ಜನ ಮಕ್ಕಳು, ಅವರಲ್ಲಿ ಇವರು ಒಬ್ಬರಾಗಿದ್ದರು. ಹರ್ ಫಾದರ್ ವಾಸ್ ದ ಪೋಯೆಟ್ ಗ್ಯಾಬ್ರಿಯೆಲೆ ರೊಸೆಟ್ಟಿ. ಇವರ ತಂದೆಯೂ ಸಹಿತ ಏನಾಗಿದ್ದರು, ಪೋಯೆಟ್ ಆಗಿದ್ದರು. ಅವ್ರ ಹೆಸರು ಏನಾಗಿತ್ತು ಅಂತಂದ್ರೆ ಗ್ಯಾಬ್ರಿಯಲ್ ರೊಸೆಟ್ಟಿ. ಹರ್ ಬ್ರದರ್ ಡಾಂಟೆ ಗ್ಯಾಬ್ರಿಯಲ್ ರೊಸೆಟ್ಟಿ. ಈಕೆಯ ಸಹೋದರನ ಹೆಸರು ಡಾಂಟೆ ಗ್ಯಾಬ್ರಿಯಲ್ ರೊಸೆಟ್ಟಿ ಆಗಿತ್ತು. ಇವರೇನಾಗಿದ್ದರು, ಹಿ ಆಲ್ಸೋ ಬಿಕೇಮ್ ಅ ಪೋಯೆಟ್ ಆ್ಯಂಡ್ ಪೇಂಟರ್. ಇವರು ಸಹಿತ ಒಬ್ಬ ಕವಿಯೂ ಆಗಿದ್ದರು, ಆಮೇಲೆ ಚಿತ್ರಗಾರರು ಆಗಿದ್ದರು. ರೊಸೆಟ್ಟಿಸ್ ಫಸ್ಟ್ ಪೋಯಮ್ಸ್ ವರ್ ರಿಟನ್ ಇನ್ 1842. ಹರ್ ಫಸ್ಟ್ ಪೋಯಮ್ಸ್ ವರ್ ರಿಟನ್ ಇನ್ 1842. 1842 ಇವರು ಪ್ರಥಮ ಪದ್ಯವನ್ನು ಬರೀತಾರು. ಆ್ಯಂಡ್ ಇಟ್ ಪ್ರಿಂಟೆಡ್ ಇನ್ ದ ಪ್ರೈವೇಟ್ ಪ್ರೆಸ್ ಆಫ್ ಹರ್ ಗ್ರ್ಯಾಂಡ್ ಫಾದರ್. ಅದು ಎಲ್ಲಿ ಪ್ರಿಂಟ್ ಆಗ್ತೈತಿ ಅಂತಂದ್ರೆ ಪ್ರೈವೇಟ್ ಪ್ರೆಸ್, ಅವರ ಗ್ರ್ಯಾಂಡ್ ಫಾದರ್, ಅವರ ಅಜ್ಜನ ಪ್ರೈವೇಟ್ ಪ್ರೆಸ್ಸಲ್ಲಿ ಪ್ರಿಂಟ್ ಆಗ್ತೈತಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ Christiana Rossetti. How is the Christiana Rossetti? She is very beautiful. So let us, we are going to deal with the poem The Rainbow. Here the picture of rainbow we can see the different colors in the rainbow. It's looking so beautiful. Here the colors are violet, indigo, blue, green, yellow, orange and red. 7 colors are there in the rainbow. Rainbow has 7 colors. Now we are going to deal with the poem The Rainbow. Here the poem Rainbow. So our poet says, what she says here: boats sails in the rivers and ships sail on the seas, but clouds that sail across the sky are prettier far than these. Here, The Rainbow is a short poem by Christiana Rossetti talking about the superior beauty of clouds and rainbows. ಈ ಒಂದು ಪದ್ಯ ಯಾವುದರ ಕುರಿತಾಗಿ ನಮಗೆ ಹೇಳಲ್ಪಡ್ತೈತಿ ಅಂತಂದರೆ ಇದೊಂದು ಶಾರ್ಟ್ ಪೋಯಮ್. ಇಟ್ ಕಂಟೈನ್ಸ್ 10 ಲೈನ್ಸ್. ನೋಡ್ರಿ, 10 ಸಾಲಿನ ಒಂದು ಪದ್ಯ ಇದು ಎದರ ಬಗ್ಗೆ ಹೇಳುತ್ತಾ ಅಂತಂದ್ರೆ ಸುಪೀರಿಯರ್ ಬ್ಯೂಟಿ ಆಫ್ ಕ್ಲೌಡ್ಸ್ ಆ್ಯಂಡ್ ರೇನ್ಬೋಸ್. ಏನು ಬ್ಯೂಟಿ ಮತ್ತು
ಶಿಪ್ಸ್ ಮತ್ತು ಕ್ಲೌಡ್ಸ್ಗಳ ಬ್ಯೂಟಿಯನ್ನು ಕುರಿತಾಗಿ ಇದು ನಮ್ಗೆ ಹೇಳಲ್ಪಡ್ತೈತಿ. ಹಿಯರ್ ದ ಪೋಯೆಟ್ ಸೇಸ್ ಬೋಟ್ಸ್ ಸೇಲ್ ಇನ್ ದ ರಿವರ್ಸ್ ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್. ಬೋಟ್ಸ್ ಎಲ್ಲಿ ಸೇಲ್ ಆಗ್ತಾವ? ನದಿಯೊಳಗೆ ಸೇಲ್ ಆಗ್ತಾವ. ಸೇಲ್ ಮೀನ್ಸ್ ಟ್ರಾವೆಲ್ ಇನ್ ಅ ಬೋಟ್ ಆರ್ ಶಿಪ್. ಹಡಗಿನಲ್ಲಿ ಅಥವಾ ದೋಣಿಯಲ್ಲಿ ಪ್ರಯಾಣ ಮಾಡುವುದಕ್ಕೆ ನಾವು ಸೇಲ್ ಅಂತ ಕರಿತೀವಿ. ಬೋಟ್ಸ್ ಎಲ್ಲಿ ಸೇಲ್ ಆಗ್ತಾವ ಅಂತಂದ್ರೆ ಬೋಟ್ಸ್ ಸೇಲ್ ಇನ್ ದ ರಿವರ್ಸ್ ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್. ಎಲ್ಲಿ? ಸಮುದ್ರದ ಮೇಲೆ ಹಡಗುಗಳು ಸೇಲ್ ಆಗ್ತಾವ. ಬಟ್ ಕ್ಲೌಡ್ಸ್ ದ್ಯಾಟ್ ಸೇಲ್ ಅಕ್ರಾಸ್ ದ ಸ್ಕೈ ಆರ್ ಪ್ರೆಟಿಯರ್ ಫಾರ್ ದೆನ್ ದೀಸ್. ಆದ್ರೆ ಹಾರುವಂತಹ ಮೋಡಗಳು ಈ ಬೋಟ್ ಮತ್ತು ಶಿಪ್ಸ್ಗಳಿಗಿಂತ ಹಾರುವಂತಹ ಮೋಡಗಳು ನಮಗೆ ಏನಾಗ್ತಾವ ಅಂತಂದ್ರೆ ದೋಸ್ ಆರ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್ ಶಿಪ್ಸ್ ಆರ್ ಬೋಟ್ಸ್. ಬೋಟ್ಸ್ಗಳಿಗಿಂತಲೂ ಮತ್ತು ಶಿಪ್ಸ್ಗಳಿಗಿಂತಲೂ ನಮಗೆ ಇವುಗಳಿಗಿಂತಲೂ ಚೆನ್ನಾಗಿ ಕಾಣುವಂಥದ್ದು ಯಾವುದು ಅಂತಂದ್ರೆ ಆಕಾಶದಲ್ಲಿ ಹಾರಾಡುವಂತಹ ಮೋಡಗಳು ಅನ್ನುವಂಥದ್ದನ್ನು ಪ್ರಥಮ ನುಡಿಯಲ್ಲಿ ಹೇಳ್ತಾರಂದ್ರೆ ಇನ್ ಫಸ್ಟ್ ಸ್ಟಾಂಜಾ ಅವರ್ ಪೋಯೆಟ್ Christiana Rossetti says, comparison is between boats, ships and the flying clouds. They are all beautiful and they all sail. ಇವೆಲ್ಲ ಏನದಾವು? ಬ್ಯೂಟಿಫುಲ್ಲು ಅದಾವು ಮತ್ತು ಇವು ಸಹಿತ ಸೇಲ್ ಆಗ್ತಾವೆ, ಅಂದ್ರೆ ಪ್ರಯಾಣವನ್ನು ಮಾಡ್ತಾವೆ. ಬಟ್ ದ ಕ್ಲೌಡ್ಸ್ ವಿಚ್ ಸೇಲ್ ಅಕ್ರಾಸ್ ದ ಸ್ಕೈ ವಿನ್ ಬೈ ಫಾರ್ ಅಂತಂದ್ರೆ ಯಾವುದು? ಹಾರಾಡುವ ಮೋಡಗಳು ಈ ಎಲ್ಲದಕ್ಕಿಂತಲೂ ನಮಗೆ ಏನು ಅನ್ನಿಸ್ತಾವ ಅಂತಂದ್ರೆ ಸೌಂದರ್ಯವನ್ನು ತೋರಿಸ್ತಾವ. ಸೌಂದರ್ಯವನ್ನು ನಮಗೆ ಬ್ಯೂಟಿಫುಲ್ ಆಗಿ ಕಾಣ್ತಾವ ಅನ್ನುವಂಥ ಸಂದೇಶವನ್ನು ಈ ಒಂದು ಪ್ರಥಮ ಸ್ಟಾಂಜಾದಲ್ಲಿ ಯಾರು ಹೇಳ್ತಾರೆ? ಕ್ರಿಶ್ಚಿಯಾನಾ ರೊಸೆಟ್ಟಿ ಅವರು ಹೇಳ್ತಾರೆ. Then in the second half of the poem the comparison is between a bridge and rainbow. ಏನು ಹೇಳ್ಯಾರ? There are bridges on the rivers as pretty as you please, but the bow that bridges heaven and overtops the trees and builds a road from earth to sky is prettier for than these. In the second half of the poem the comparison is between a bridge and a rainbow. ಇಲ್ಲಿ ರೇನ್ಬೋ ಮತ್ತು ಬ್ರಿಡ್ಜ್ಗಳ ನಡುವಿನ ವ್ಯತ್ಯಾಸವನ್ನು ಹೇಳಲ್ಪಟ್ಟಾರು. ಬ್ರಿಡ್ಜ್ ಯಾರಿಂದ ಮಾಡಲ್ಪಟ್ಟೈತಿ ಅಂತಂದ್ರೆ ಮಾನವ ನಿರ್ಮಿತವಾದದ್ದು. ಆದರೆ ರೇನ್ಬೋ ನೇಚರ ತನ್ನಷ್ಟಕ್ಕೆ ತಾನು ಸೃಷ್ಟಿ ಮಾಡ್ಕೊಂಡಂತಹದ್ದಾಗಿರುತ್ತೆ. ಸೊ ಅದಕ್ಕೆ ಏನು ಡಿಫ್ರೆನ್ಸ್ ಐತಿ? ದೇ ಹ್ಯಾವ್ ಬೋತ್ ದ ಸೇಮ್ ಶೇಪ್ ಆ್ಯಂಡ್ ಸ್ಟ್ರೆಚ್ ಅಕ್ರಾಸ್ ಅ ಡಿಸ್ಟೆನ್ಸ್ ಬಟ್ ದ ರೇನ್ಬೋ ಗೋಸ್ ಫ್ರಮ್ ದ ಅರ್ತ್ ಟು ದ ಸ್ಕೈ. ಬ್ರಿಡ್ಜಸ್ ಆಮೇಲೆ ರೇನ್ಬೋ ಹ್ಯಾವ್ ಅ ಸೇಮ್ ಶೇಪ್, ಸೇಮ್ ಆಕಾರವನ್ನು ಹೊಂದಿರ್ತಾವೆ. ನಾವು ನದಿಗಳಿಗೆ ಸೇತುವೆಗಳನ್ನ ಕಟ್ಟಿರ್ತೀವಿ, ಬ್ರಿಡ್ಜಸ್ಗಳನ್ನ ಕಟ್ಟಿರ್ತೀವಿ. ಆ ಬ್ರಿಡ್ಜಸ್ಸು ಮತ್ತು ರೇನ್ಬೋ ಎರಡು ಸೇಮ್ ಶೇಪನ್ನು ಹೊಂದಿರ್ತಾವೆ, ಸೇಮ್ ಸ್ಟ್ರೆಚನ್ನು ಹೊಂದಿರ್ತಾವೆ. ಆದರೆ ಡಿಫ್ರೆನ್ಸ್ ಏನು ಅಂತಂದ್ರೆ ಮಾನವ ನಿರ್ಮಿತವಾದದ್ದು ಬ್ರಿಡ್ಜಸ್, ಇದು ನಮಗೆ ಸಂತೋಷವನ್ನು ಉಂಟು ಮಾಡ್ತೈತಿ. ಬಟ್ ದ ಬೋ ದ್ಯಾಟ್ ಬ್ರಿಡ್ಜಸ್ ಹ್ಯಾವನ್, ನಮಗೆ ಆ ರೇನ್ಬೋ ಹ್ಯಾವನ್ ಅಂತಂದ್ರೆ ಸ್ವರ್ಗದ ಪರಿಕಲ್ಪನೆಯನ್ನು ಕೊಡುತ್ತಾ ಅನ್ನುವಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀಸ್, ಎಲ್ಲಿರ್ತಾವ ರೇನ್ಬೋ ಅಂತಂದ್ರೆ ಗಿಡಗಳ ಮೇಲೆ, ಗಿಡಗಳಿಗಿಂತ ಎತ್ತರವಾಗಿ ಏನಾಗಿರುತ್ತೆ? ಬಿದ್ದಿರುತ್ತೆ. ಯಾವುದು? ಕಾಮನಬಿಲ್ಲು ಅಂತ ಏನು ಕರಿತೀವಲ್ಲ, ಮಳೆಬಿಲ್ಲು ಅಂತ ಏನು ಕರಿತೀವಲ್ಲ, ಆ ಒಂದು ರೇನ್ಬೋ. ಆ್ಯಂಡ್ ಬ್ಯೂಲ್ಸ್ ಅ ರೋಡ್ ಫ್ರಮ್ ಅರ್ತ್ ಟು ದ ಸ್ಕೈ. ಈ ಒಂದು ರೇನ್ಬೋ ಏನು ಮಾಡಿರ್ತೈತಿ? ಯಾವುದರಿಂದ ಯಾವುದನ್ನು ಸೇರಿಸಿರ್ತೈತಿ ಅಂತಂದ್ರೆ ಅರ್ತ್ ಟು ದ ಸ್ಕೈ, ಭೂಮಿಯಿಂದ ಆಕಾಶವನ್ನು ಸೇರಿಸಲ್ಪಡುವಂತಹ ಮೂಲ ಮಾಧ್ಯಮ ಯಾವುದು ಅಂತಂದ್ರೆ ಏನಾಗಿರುತ್ತೆ? ಈ ರೇನ್ಬೋ ಆಗಿರುತ್ತೆ. ಇದು ಹೆಂಗೆ ಕಾಣುತ್ತೆ ಅಂತ ಈಸ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್, ಇವೆಲ್ಲದಕ್ಕಿಂತ ಇದು ಏನಾಗಿರುತ್ತೆ? ಬ್ಯೂಟಿಫುಲ್ ಆಗಿ ಕಾಣುತ್ತಾ ಅನ್ನುವಂತಹ ಸಂದೇಶವನ್ನು ನಮ್ಮ ಕ್ರಿಶ್ಚಿಯಾನಾ ರೊಸೆಟ್ಟಿ ಅವರು ಈ ಒಂದು ಪೋಯಮ್ನಲ್ಲಿ ತಿಳಿಸಲ್ಪಡ್ತಾರೆ. ಇವೆಲ್ಲವೂ ಏನಾಗಿದ್ದು ಅಂತಂದ್ರೆ ಬ್ಯೂಟಿಫುಲ್ ಆಗಿ ಕಾಣ್ತಾವ. Dear students, I hope you understand this poem very well. So let us complete our class. Thank you.